ವೈದ್ಯು ನಾರಾಯಣ ಹರಿ ಎನ್ನುತ್ತಾರೆ. ಅಂತಹ ದೇವರಿಗೆ ಹೋಲಿಕೆ ಮಾಡುವ ವೈದ್ಯರನ್ನ ಸ್ಮರಿಸಲು ವೈದ್ಯರ ದಿನಾಚರಣೆಯನ್ನ ಎಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಿಸಿ ವೈದ್ಯರ ಸೇವೆಯನ್ನ ಸ್ಮರಿಸುವ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸಲಾಗುತ್ತದೆ. ಹೌದು ವೀಕ್ಷಕರೇ, ಹೊಸದುರ್ಗ ಪಟ್ಟಣದಲ್ಲಿಂದು ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಯೋಜನೆ ಮಾಡಲಾಗಿದ್ದು, ಈ ಒಂದು ಕಾರ್ಯಕ್ರಮವನ್ನ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ್ದು, ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಮತ್ತು ಅರವಳಿಕೆ ವಿಭಾಗದಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿ ಜನಮನ್ನಣೆಯನ್ನ ಪಡೆದಂತಹ ವೈದ್ಯರನ್ನ ಇಂದು ಗೌರವಿಸುವ ಮೂಲಕ ಅಭಿನಂದಿಸಿದ್ದೇವೆ. ಜೊತೆಗೆ ಮುಂದಿನ ದಿನಗಳಲ್ಲಿಯೂ ಕೂಡ ಉತ್ತಮ ಸೇವೆ ಸಲ್ಲಿಸುವ ಮೂಲಕ ತಾಲೂಕಿನಾದ್ಯಂತ ಸಾರ್ವಜನಿಕ ಆಸ್ಪತ್ರೆಯ ಸೇವೆಯನ್ನ ಪ್ರತಿಯೊಬ್ಬರು ಸ್ಮರಿಸುವಂತೆ ನಿಮ್ಮ ವೃತ್ತಿ ಬದುಕು ಸಾಗಲೆಂದು ಈ ಸಂದರ್ಭದಲ್ಲಿ ಹಾರೈಸಿದ್ದಾರೆ. ಈ ದಿನ ಹೊಸದುರ್ಗ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ವೈದ್ಯರ ದಿನಾಚರಣೆ ಆಚರಿಸಿದ್ದೀವಿ. ಈ ದಿನ ನಾವು ನಮ್ಮ ಹೆರಿಗೆ ವಿಭಾಗದ ವೈದ್ಯರು ಮತ್ತು ಅರವಳಿಕೆ ವಿಭಾಗದ ವೈದ್ಯರಿಗೆ ಸನ್ಮಾನಿಸಿದ್ದೀವಿ. ಅವರ ಸಾಧನೆ ತುಂಬ ಉತ್ತಮವಾಗಿದೆ. ಮುಂದಿನ ದಿನಗಳಲ್ಲಿ ಹೊಸದುರ್ಗ ತಾಲೂಕಿನ ಸಾರ್ವಜನಿಕರಿಗೆ ಹೆರಿಗೆ ವಿಭಾಗದಲ್ಲಿ ಇನ್ನೂ ಉತ್ತಮ ಸೇವೆ ಸಿಗಲಿ. ತುಂಬ ಬಡವರಿರೋಂಥ ಒಂದು ತಾಲೂಕು. ಅಂಥ ಒಬ್ಬ ಬಡವರಿಗೆ ಸೆಕ್ಷನ್ ಆದರೆ ತುಂಬ ಖರ್ಚಾಗುತ್ತೆ. ಅದನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಆದರೆ ಅವ್ರಿಗೆ ತುಂಬ ಹಣ ಉಳಿತಾಯ ಆಗುತ್ತೆ ಮತ್ತು ಉತ್ತಮ ಅವರಿಗೆ ಸೇವೆನೂ ಸಿಕ್ಕಿದಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ವೈದ್ಯರು ತುಂಬ ಪ್ರಯತ್ನ ಮಾಡಿ ಯಶಸ್ಸು ಗಳಿಸಿದ್ದಾರೆ. ಇನ್ನೂ ಹೆಚ್ಚಿನ ಯಶಸ್ಸು ಅವರಿಗೆ ವಿಭಾಗದಲ್ಲಿ ದೊರೆಯಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಹಾಗೆ ಡಾಕ್ಟರ್ ದಿಲೀಪ್ ABRK ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಅವರ ಒಂದು ಸೇವೆನೂ ಉತ್ತಮವಾಗಿದೆ. ಅವರು ಇನ್ನೂ ಉತ್ತಮ ಸೇವೆ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ಬೆಸ್ಟ್ ವಿಶಸ್ನ ಕೋರ್ತೇನೆ. ನಮ್ಮ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯ ರಾಕೇಶ್ ಅವರು ನೂತನವಾಗಿ ಚಾರ್ಜ್ನ ತೊಗೊಂಡಿದ್ದಾರೆ. ಅವ್ರಿಗೂ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಪ್ರೋತ್ಸಾಹ ಕೊಡಲಿ. ಇಂಥ ಉತ್ತಮ ಕಾರ್ಯಗಳು ಮುಂದಿನ ದಿನಗಳಲ್ಲೂ ನಡೀಲಿ. ಆಸ್ಪತ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಆರೋಗ್ಯ ಇಲಾಖೆ ಪರವಾಗಿ ಮತ್ತು ಜಿಲ್ಲಾ ಹಕ್ಕುಕ ಅಧಿಕಾರಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಥ್ಯಾಂಕ್ ಯು. ಬಳಿಕ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಮಾತನಾಡಿದ್ದು, ನಮ್ಮ ತಾಲೂಕಿನ ರೋಗಿಗಳು ಖಾಸಗಿ ಆಸ್ಪತ್ರೆಗಿಂತ ಹೆಚ್ಚು ಈ ಸಾರ್ವಜನಿಕ ಆಸ್ಪತ್ರೆಯತ್ತ ಮುಖ ಮಾಡಬೇಕು. ಅಂತಹ ಉತ್ತಮವಾದ ಗುಣಮಟ್ಟದ ಚಿಕಿತ್ಸೆಯನ್ನ ನೀಡುವಲ್ಲಿ ನಮ್ಮೆಲ್ಲರ ಪ್ರಾಮಾಣಿಕವಾದ ಪ್ರಯತ್ನವಿರುತ್ತದೆ. ಜೊತೆಗೆ ಗರ್ಭಿಣಿಯರು ಕೂಡ ಅವರ ಹೆರಿಗೆ ಸಮಯಕ್ಕೆ ನಾರ್ಮಲ್ ಆರ್ ಸಿಸರಿನ್ ಯಾವುದೇ ಸೆಕ್ಷನ್ ಡೆಲಿವರಿ ಇದ್ದರೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ನೀಡಿ ತಾಯಿ ಮತ್ತು ಮಗುವನ್ನ ಆರೈಕೆ ಮಾಡಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈ ಮೂಲಕ ನಾನು ನಿಮ್ಮಲ್ಲಿ ಒಂದೇ ವಿಚಾರ ನಾನು ಹೇಳೋದು ಏನಂದರೆ, ಎಲ್ಲರನ್ನೂ ನಮ್ಮ ತಾಲೂಕಿನ ಎಲ್ಲ ಜನತೆಯರನ್ನು ನಮ್ಮ ಆಸ್ಪತ್ರೆಗೆ ಕರೆತಗೊಂಡು ನಮ್ಮ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸ್ಕೋಬೇಕು. ಅದು ಯಾವುದಾದ್ರೂ ಆಗಿರಲಿ, ನಾರ್ಮಲ್ ಆದರೂ ಆಗಿರಲಿ, ಸಿಸೇರಿಯನ್ ಸೆಕ್ಷನ್ ಆದರೂ ಆಗಿರಲಿ, ನಮ್ಮ ಆಸ್ಪತ್ರೆ ಕಡೆಯಿಂದ ನಾವೆಲ್ಲ ಸಹಕಾರ ಕೊಡ್ತೀವಿ. ಈ ಮೂಲಕ ನಿಮ್ಮಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಹೆರಿಗೆಗಳನ್ನು ನಾವು ಎಲ್ಲೂ ಆದಷ್ಟು ಇಲ್ಲೇ ಮಾಡಿಸೋದಕ್ಕೆ ಪ್ರಯತ್ನಪಟ್ಟು ರೋಗಿಗಳಿಗೆ ಅನುಕೂಲ ಮಾಡುವಂತೆ ನಾವು ಈ ಮೂಲಕ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ಪ್ರಸೂತಿ ವೈದ್ಯೆ ಡಾಕ್ಟರ್ ಪ್ರೇಮಾ ಕುಮಾರಿ ಮಾತನಾಡಿ, ಖಾಸಗಿ ಆಸ್ಪತ್ರೆಗಿಂತ ಉತ್ತಮವಾದ ಚಿಕಿತ್ಸೆಯನ್ನ ಗರ್ಭಿಣಿಯರಿಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿಯೇ ನೀಡಲಾಗುತ್ತಿದೆ. ಇದರ ಉಪಯೋಗವನ್ನ ಪಡೆದುಕೊಳ್ಳಿ ಎಂದು ಸಾರ್ವಜನಿಕರಲ್ಲಿ ಈ ವೇಳೆ ಮನವಿ ಮಾಡಿದ್ದಾರೆ. ನಾನು ಸಮುದಾಯ ಆರೋಗ್ಯ ಕೇಂದ್ರ KGಪುರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಸಾರ್ವಜನಿಕ ಆಸ್ಪತ್ರೆ ಹೊಸದುರ್ಗದಲ್ಲಿ ಪ್ರಸೂತಿ ವೈದ್ಯರಿಲ್ಲ ಅಂತೇಳಿ ವಾರದಲ್ಲಿ 3 ದಿವಸ ನನಗೆ ಇಲ್ಲಿಗೆ ಡೆಪ್ಯುಟೇಷನ್ ಮಾಡಿದ್ರು. ಸೊ ಅದಾದಮೇಲೆ ಸ್ವಲ್ಪ ಡೆಲಿವರಿ ಸ್ವಲ್ಪ ಕಡಿಮೆ ಇತ್ತು. ಮತ್ತು ಡೆಲಿವರೀಸ್ಗೆ ತಾಲೂಕು ಹಾಸ್ಪಿಟ್ಲಿಗೆ ಬರೋದು ಜನಗಳು ಸಹ ಹೆರಿಗೆಗಳು ಗರ್ಭಿಣಿಯರು ಸಹ ಬರೋದು ಕಡಿಮೆ ಇತ್ತು. ಅದಾದಮೇಲೆ ನಮ್ಮ ಡೈರೆಕ್ಟರ್ ಶ್ರೀನಿವಾಸು ಮತ್ತು ನಮ್ಮ ಇಲಾಖೆ ಎಲ್ಲರೂ ಸಹ ಎಲ್ಲ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ ಡೆಲಿವರಿಗೆ ಅಂತೇಳೆಲ್ಲ ಮೋಟಿವೇಟ್ ಮಾಡಿದ್ರು. ಸೊ ಇಲಾಖೆಯವರು ಎಲ್ಲರೂ ಸಹ ಇದರಲ್ಲಿ ಇನ್ವಾಲ್ವ್ ಆಗಿ ಈಗ ಜನರಲ್ ಆಸ್ಪತ್ರೆಗೆ ಡೆಲಿವರಿಗೆ ಕರ್ಕೊಂಬರ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ವೈದ್ಯರುಗಳು ಸಹ ನಮ್ಮಲ್ಲಿ ಜನರಲ್ ಆಸ್ಪತ್ರೆ ವೈದ್ಯರುಗಳಿರ್ಬೋದು ಎಲ್ಲರೂ ಸಹ ಸಹಕಾರದಿಂದ ಈಗ ಸುಮಾರು ಕಡಿಮೆ ಹೆರಿಗೆಗಳು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಇನ್ನೂ ಇಂಪ್ರೂವ್ ಆಗಬೇಕು. ಇಂಪ್ರೂವ್ ಆಗೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಮುಖ್ಯ ಅಂತ ಹೇಳಿ ಹೇಳ್ತಾ ಇದ್ದೀನಿ.
ಸ್ನೇಹಿತರೆ, ರಾಷ್ಟ್ರೀಯ ವೈದ್ಯರ ದಿನಾಚರಣೆ ನಿಮಿತ್ತವಾಗಿ ಹೆರಿಗೆ ಮತ್ತು ಅರವಳಿಕೆ ವಿಭಾಗದ ಸಿಬ್ಬಂದಿಗಳಿಗೆ ಗೌರವವನ್ನ ಸಲ್ಲಿಸುವ ಮೂಲಕ ವೈದ್ಯರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದೊರೆಯುವಂತಹ ಉತ್ತಮ ಸೇವೆಗಳ ಬಗ್ಗೆಯೂ ಕೂಡ ಇದೇ ವೇಳೆ ಸಾರ್ವಜನಿಕರಿಗೆ ತಿಳಿಸುವಂತಹ ಕಾರ್ಯಕ್ರಮ ಇದಾಗಿದೆ.